ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ದಿನದಿಂದ ದಿನಕ್ಕೆ ಹೊಸ ದಾಖಲೆಗಳನ್ನು ನಿರ್ಮಿಸ್ತಾ ಇದೆ. ಯುಪಿಐ ಮೂಲಕ ಕೋಟ್ಯಾಂತರ ವ್ಯವಹಾರಗಳು ನಡೀತಾ ಇದೆ. ಆದ್ರೂ ಭಾರತದ ಆರ್ಥಿಕತೆಯನ್ನ ಇನ್ನೂ ಒಂದು ಕಾಗದದ ನೋಟು ಆಳ್ತಾ ಇದೆ. ಅದು 500 ರೂಪಾಯಿ ನೋಟು. ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ನ ವಾರ್ಷಿಕ ವರದಿ 2025-26 ಒಂದು ಕುತೂಹಲಕಾರಿ ಚಿತ್ರಣವನ್ನ ನೀಡಿದೆ. ಇವತ್ತು ಭಾರತದ ನಗದು ಆರ್ಥಿಕತೆಯ ಬೆನ್ನೆಲುಬು, ಮಾರುಕಟ್ಟೆಯ ಜೀವನಾಡಿ ಮತ್ತು ಸಾಮಾನ್ಯ ಜನರ ಜೇಬಿನ ರಾಜ ಅಂತ ಹೇಳಿದ್ರೆ ಅದು 500 ರೂಪಾಯಿ ನೋಟು. 500 ನೋಟುಗಳ ಮಹಾಸಾಗರ. ಮಾರ್ಚ್ 2026 ಅಂತ್ಯದ ವೇಳೆಗೆ ದೇಶದಲ್ಲಿ ಚಲಾವಣೆಯಲ್ಲಿರುವ 500 ನೋಟುಗಳ ಸಂಖ್ಯೆ 7,05,482 ನೋಟುಗಳು, ಅಂದ್ರೆ ಸುಮಾರು 705 ಕೋಟಿ ನೋಟುಗಳು ತಲುಪಿದೆ. ಕಳೆದ ವರ್ಷದ ಹೋಲಿಕೆಯಲ್ಲಿ ಇದು 11.2% ಹೆಚ್ಚಳವಾಗಿದೆ. ಮೌಲ್ಯದ ಲೆಕ್ಕದಲ್ಲಿ ನೋಡಿದ್ರೆ 35.27 ಲಕ್ಷ ಕೋಟಿ ಮೌಲ್ಯದ 500 ನೋಟುಗಳು ದೇಶದಲ್ಲಿ ಚಲಾವಣೆಯಲ್ಲಿವೆ. ಇದು ಭಾರತದ ಒಟ್ಟು ಕರೆನ್ಸಿ ಮೌಲ್ಯದ 85.5% ರಿಂದ 86% ರಷ್ಟು ಪಾಲು ಹೊಂದಿದೆ. ಅಂದ್ರೆ ದೇಶದಲ್ಲಿ ಇರುವ ಪ್ರತಿ 100 ರೂಪಾಯಿ ನಗದು ಮೌಲ್ಯದಲ್ಲಿ ಸುಮಾರು 86 ರೂಪಾಯಿ ಮೌಲ್ಯವನ್ನ 500 ನೋಟುಗಳೇ ಪ್ರತಿನಿಧಿಸ್ತಾ ಇದೆ. ಎಷ್ಟು ದೊಡ್ಡ ಪ್ರಾಬಲ್ಯವನ್ನ ಹೊಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಂಖ್ಯೆಯ ಲೆಕ್ಕದಲ್ಲಿ ಒಟ್ಟು ನೋಟುಗಳ ಪೈಕಿ 41.2% ನೋಟುಗಳು 500 ರೂಪಾಯಿಯ ಮುಖಬೆಲೆಯವು. ಇದಾದ ನಂತರ ಹೆಚ್ಚು ಇರುವ ನೋಟು ಅಂತ ಹೇಳಿದ್ರೆ 10 ರೂಪಾಯಿ ನೋಟುಗಳು. ಆದ್ರೆ ಅವುಗಳ ಪಾಲು ಕೇವಲ 16.1% ಮಾತ್ರ. ಇದರಿಂದ ಸ್ಪಷ್ಟವಾಗುವುದು ಏನು ಅಂದ್ರೆ ಭಾರತದ ನಗದು ಆರ್ಥಿಕತೆಯಲ್ಲಿ 500 ರೂಪಾಯಿ ನೋಟುಗಳು ಏಕಚಕ್ರಾಧಿಪತ್ಯ ಸಾಧಿಸಿವೆ. 2000 ನೋಟುಗಳ ವಾಪಸಾತಿಯ ಪರಿಣಾಮ 2023ರಲ್ಲಿ RBI 2000 ರೂಪಾಯಿ ನೋಟುಗಳನ್ನ ಚಲಾವಣೆಯಿಂದ ಹಿಂಪಡೆಯುವಂತ ಪ್ರಕ್ರಿಯೆಯನ್ನ ಆರಂಭ ಮಾಡಿತ್ತು. ಆ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಸುಮಾರು 3.56 ಲಕ್ಷ ಕೋಟಿ ಮೌಲ್ಯದ 2000 ರೂಪಾಯಿ ನೋಟುಗಳು ಇದ್ವು. 2026 ಮಾರ್ಚ್ ವೇಳೆಗೆ ಅವುಗಳಲ್ಲಿ 98.45% ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿವೆ. ಈ ಖಾಲಿ ಜಾಗವನ್ನ ತುಂಬಿದ್ದು ರೂಪಾಯಿ 500ರ ನೋಟುಗಳು. ಹೀಗಾಗಿ ಇವತ್ತು ದೊಡ್ಡ ಮೊತ್ತದ ನಗದು ವ್ಯವಹಾರಗಳಲ್ಲಿ 500 ರೂಪಾಯಿ ನೋಟುಗಳೇ ಮುಖ್ಯ ಆಯ್ಕೆಯಾಗಿ ಪರಿಣಮಿಸಿವೆ. ಡಿಜಿಟಲ್ ಇಂಡಿಯಾ ಇದ್ರೂ ನಗದು ಯಾಕೆ ಹೆಚ್ಚಾಗ್ತಾ ಇದೆ? ಇಲ್ಲಿ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ಯುಪಿಐ ವ್ಯವಹಾರಗಳು ದಾಖಲೆ ಮಟ್ಟದಲ್ಲಿ ಬೆಳೆಯುತ್ತಿರುವಾಗ ನಗದು ಬೇಡಿಕೆ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ. ಇನ್ನು RBI ವರದಿ ಪ್ರಕಾರ 2025-26ರಲ್ಲಿ ದೇಶದ ಒಟ್ಟು ಚಲಾವಣೆಯಲ್ಲಿರುವ ನೋಟುಗಳ ಮೌಲ್ಯ 11.9% ಹೆಚ್ಚಳಗೊಂಡು 41.74 ಲಕ್ಷ ಕೋಟಿಗೆ ತಲುಪಿದೆ. ನೋಟುಗಳ ಸಂಖ್ಯೆಯು 10.5% ಹೆಚ್ಚಾಗಿದೆ. ಇದು ಭಾರತದ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ವೇಗ ಪಡೆದುಕೊಳ್ತಾ ಇರುವುದನ್ನು ತೋರಿಸುತ್ತೆ. ಹಳ್ಳಿಗಳು, ಸಣ್ಣ ಅಂಗಡಿಗಳು, ಕೃಷಿ ಮಾರುಕಟ್ಟೆಗಳು, ದಿನಗೂಲಿ ವಲಯ ಹಾಗೂ ಅಸಂಘಟಿತ ಕ್ಷೇತ್ರಗಳಲ್ಲಿ ಇನ್ನೂ ನಗದು ವ್ಯವಹಾರವೇ ಪ್ರಮುಖವಾಗಿದೆ. ಹೀಗಾಗಿ ಭಾರತ ಈಗ ಎರಡೂ ಮಾರ್ಗಗಳಲ್ಲಿ ಸಾಗ್ತಾ ಇದೆ. ಒಂದು ಕಡೆ UPI ಮತ್ತು ಡಿಜಿಟಲ್ ಪಾವತಿಗಳು, ಇನ್ನೊಂದೆಡೆ ನಗದು ಆಧಾರಿತ ಆರ್ಥಿಕ ವ್ಯವಸ್ಥೆ. ಇದನ್ನೇ ಆರ್ಥಿಕ ತಜ್ಞರು ಡ್ಯುಯಲ್ ಟ್ರ್ಯಾಕ್ ಎಕಾನಮಿ ಅಂತ ಕರೀತಾರೆ. ನಕಲಿ 500 ರೂಪಾಯಿ ನೋಟುಗಳ ಭೀತಿ ಹೆಚ್ಚಾಗಿದೆ. ಆದ್ರೆ 500 ರೂಪಾಯಿ ನೋಟುಗಳ ಪ್ರಾಬಲ್ಯದ ಜೊತೆಗೆ ಒಂದು ದೊಡ್ಡ ಅಪಾಯವೂ ಎದುರಾಗಿದೆ. ಅದು ನಕಲಿ ನೋಟುಗಳ ಹಾವಳಿ. RBIನ ರಿಪೋರ್ಟ್ ಪ್ರಕಾರ 2025-26ರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪತ್ತೆಯಾದ ಒಟ್ಟು ನಕಲಿ ನೋಟುಗಳ ಸಂಖ್ಯೆ 2,29,746. ಇದು ಕಳೆದ ವರ್ಷದಿಗಿಂತ 5.7% ಹೆಚ್ಚಾಗಿದೆ. ಇವುಗಳಲ್ಲಿ 500 ರೂಪಾಯಿ ನೋಟುಗಳೇ 1,41,907 ನಕಲಿ ನೋಟುಗಳು ಪತ್ತೆಯಾಗಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ 20.5% ಏರಿಕೆಯಾಗಿದೆ. ಪತ್ತೆಯಾದ ಒಟ್ಟು ನಕಲಿ ನೋಟುಗಳಲ್ಲಿ ಸುಮಾರು 62% ಪಾಲು 500 ರೂಪಾಯಿ ನೋಟುಗಳದ್ದೇ. ಇದು RBI ಮತ್ತು ಭದ್ರತಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ನೋಟು ಸ್ವೀಕರಿಸುವಾಗ ಏನನ್ನ ಪರಿಶೀಲನೆ ಮಾಡಬೇಕು? ತಜ್ಞರ ಪ್ರಕಾರ ಪ್ರತಿಯೊಬ್ಬ ನಾಗರಿಕರು 500 ರೂಪಾಯಿ ನೋಟುಗಳನ್ನ ಸ್ವೀಕರಿಸುವಾಗ ಕೆಲವು ಅಂಶಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಮಹಾತ್ಮ ಗಾಂಧಿಯ ವಾಟರ್ ಮಾರ್ಕ್, ಸೆಕ್ಯೂರಿಟಿ ಥ್ರೆಡ್, ಬಣ್ಣ ಬದಲಾಯಿಸುವಂತ ಇಂಕ್, ದೃಷ್ಟಿಹೀನರಿಗಾಗಿ ಉಬ್ಬು ಮುದ್ರಣ, ಅಶೋಕ ಸ್ತಂಭ ಚಿಹ್ನೆ, ಸೀರಿಯಲ್ ನಂಬರ್ಗಳ ಸ್ಪಷ್ಟತೆ. RBI ಹೊಸ ಭದ್ರತಾ ತಂತ್ರಜ್ಞಾನವನ್ನ ತರಲಿದೆಯೇ? ಹೌದು. ವರದಿಗಳ ಪ್ರಕಾರ RBI ಈಗ ಹೊಸ ಭದ್ರತಾ ವೈಶಿಷ್ಟ್ಯಗಳಿರುವ ಮತ್ತು ಹೆಚ್ಚು ಬಾಳಿಕೆ ಇರುವ ವರ್ನಿಶ್ಡ್ ಬ್ಯಾಂಕ್ ನೋಟ್ಸ್ ಪರಿಚಯಿಸುವ ಯೋಜನೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಇದರ ಮೂಲಕ ನೋಟುಗಳ ಆಯುಷ್ಯ ಹೆಚ್ಚೋದು ಮಾತ್ರವಲ್ಲದೆ ನಕಲಿ ನೋಟುಗಳನ್ನ ಗುರುತಿಸೋದು ಈಸಿ ಆಗುತ್ತೆ. ನೋಟು ಮುದ್ರಣ ವೆಚ್ಚ ಕಡಿಮೆಯಾಗಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ನಗದು ಚಲಾವಣೆ ಹೆಚ್ಚಾದ್ರೂ RBI ನೋಟು ಮುದ್ರಣಕ್ಕೆ ಖರ್ಚು ಮಾಡುವ ಮೊತ್ತ ಕಡಿಮೆಯಾಗಿದೆ.
2024-25ರಲ್ಲಿ ಸುಮಾರು 6,373 ಕೋಟಿ ಖರ್ಚಾಗಿದ್ರೆ 2025-26ರಲ್ಲಿ ಅದು 4,875 ಕೋಟಿಗೆ ಇಳಿದಿದೆ. ಅಂದ್ರೆ ಸುಮಾರು 23.5% ಇಳಿಕೆ. ಇದಕ್ಕೆ ಕಾರಣ ಕಡಿಮೆ ಪ್ರಮಾಣದ ಹೊಸ ನೋಟುಗಳ ಮುದ್ರಣ ಮತ್ತು ಹೆಚ್ಚು ಮೌಲ್ಯದ ನೋಟುಗಳ ಬಳಕೆ. 500 ರೂಪಾಯಿ ನೋಟುಗಳು ರದ್ದಾಗುತ್ತವೆಯೇ? ಕಳೆದ ಕೆಲವು ತಿಂಗಳುಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವದಂತಿ ಹರಡಿತ್ತು. 500 ರೂಪಾಯಿ ನೋಟುಗಳನ್ನು RBI ಹಿಂಪಡೆಯಲಿದೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಆದರೆ PIB ಫ್ಯಾಕ್ಟ್ ಚೆಕ್ ಮತ್ತು RBI ಎರಡೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. 500 ರೂಪಾಯಿ ನೋಟುಗಳನ್ನು ರದ್ದು ಮಾಡುವ ಯಾವುದೇ ಯೋಜನೆ ಇಲ್ಲ. ಆದ್ದರಿಂದ ಇಂತಹ ಸುಳ್ಳು ಸಂದೇಶಗಳನ್ನು ನಂಬಬಾರದು. ಒಟ್ಟಾರೆ ಭಾರತದ ಡಿಜಿಟಲ್ ಕ್ರಾಂತಿ ನಡೀತಾ ಇದೆ. UPI ವಿಶ್ವಕ್ಕೆ ಮಾದರಿಯಾಗಿದೆ. ಆದರೆ ಅದೇ ಸಮಯದಲ್ಲಿ 500 ರೂಪಾಯಿ ನೋಟುಗಳ ಸಾಮ್ರಾಜ್ಯ ವಿಸ್ತರಿಸ್ತಾ ಇದೆ. ಭಾರತದ ಆರ್ಥಿಕತೆಯಲ್ಲಿ ಡಿಜಿಟಲ್ ಪಾವತಿಗಳು ಮತ್ತು ನಗದು ವ್ಯವಹಾರಗಳು ಎರಡೂ ಸಮಾನವಾಗಿ ಪ್ರಮುಖವಾಗಿವೆ. ಮುಂದಿನ ಕೆಲವು ವರ್ಷಗಳಲ್ಲೂ 500 ರೂಪಾಯಿ ನೋಟುಗಳು ಭಾರತದ ಮಾರುಕಟ್ಟೆ, ವ್ಯಾಪಾರ ಮತ್ತು ಜನಜೀವನದಲ್ಲಿ ತಮ್ಮ ಆಧಿಪತ್ಯವನ್ನ ಮುಂದುವರಿಸುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಭಾರತದ ಆರ್ಥಿಕತೆಯ ರಾಜ ಯಾರು ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರ ಒಂದೇ, ಅದು 500 ರೂಪಾಯಿ ನೋಟು.